ಸಮೀಕ್ಷೆ ಸಂದರ್ಭದಲ್ಲಿ ಈ ಥರದ ಪ್ರಾಬ್ಲಮ್ಗಳು ಒಂದು ಕಡೆ ಆದರೆ ಇನ್ನು ತಾಂತ್ರಿಕ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಟೆಕ್ನಿಕಲ್ ಪ್ರಾಬ್ಲಮ್. ಇದರಿಂದಾಗಿ ಗಣತಿದಾರರಿಗೆ ಸರಿಯಾಗಿ ಗಣತಿ ಮಾಡೋದಕ್ಕಾಗ್ತಾ ಇಲ್ಲ. ಬೆಸ್ಕಾಂ ರೀಡರ್ ಅಂಟಿಸಿರುವ UHID ನಂಬರ್ ಮನೆಯ ಸಂಖ್ಯೆ ಓಪನ್ ಆಗ್ತಿಲ್ಲ ಆ್ಯಪಲ್ಲಿ. ಬೆಸ್ಕಾಂ ರೀಡರ್ಗಳು ಅಂಟಿಸಿರುವ ಸ್ಟಿಕ್ಕರ್ನಿಂದಲೇ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ. ಸ್ವತಃ ಗಣತಿದಾರರೇ ಮನೆ ನಂಬರ್ ಕ್ರಿಯೇಟ್ ಮಾಡಿ ಈಗ ಸರ್ವೆ ಮಾಡಬೇಕಾದಂತಹ ಸ್ಥಿತಿ ಬಂದಿದೆ. ಮೊದಲಿಗೆ ಬೆಸ್ಕಾಂ ಮೀಟರ್ ರೀಡರ್ಗಳು ಬಂದು ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಹೋಗ್ತಾರೆ. ಆಮೇಲೆ ಗಣತಿದಾರರು ಬಂದು ಅದು ಮ್ಯಾಚ್ ಆಗಬೇಕಾ ನಂಬರ್ಗೆ, ಆಗ್ತಾ ಇಲ್ವಂತೆ. ಕೊನೆಗೆ ಇವರೇ ನಂಬರ್ ಕ್ರಿಯೇಟ್ ಮಾಡ್ತಾರೆ. UHID ನಂಬರ್ನ ಕ್ರಿಯೇಟ್ ಮಾಡಿ ಅದಿನ್ನೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು ಮನೆಗೆ 1 ಗಂಟೆ ಮೇಲಾಗ್ತಾ ಇದೆ. ಅದರ ಜೊತೆಗೆ ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್. ಸೊ ಹೀಗೆ ನಡೀತಾ ಇದೆ ಪ್ರಾಬ್ಲಮ್ಸ್. ಇನ್ನು ಗಣತಿದಾರರಿಗೆ ಮನೆ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ? ಮತ್ತೆ ಗಣತಿದಾರರಿಗೆ ತರಬೇತಿ ನೀಡೋದಕ್ಕೆ ಮುಂದಾಗಿದೆ GB. ಇದೇ ಗೊತ್ತಿಲ್ಲ ಅವ್ರಿಗೆ, ಮ್ಯಾಚ್ ಆಗ್ತಾ ಇಲ್ವಲ್ಲ, ಅದಕ್ಕೆ ಸಮೀಕ್ಷಾದಾರರಿಗೆ ಪುನರ್ ತರಬೇತಿ ನೀಡೋದಕ್ಕೆ GBA ಮುಂದಾಗಿದೆ. PTM ಲೇಔಟ್ನಲ್ಲೂ ಕೂಡ ಪೂರ್ತಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಹೀಗಾಗಿ ಈ ಭಾಗದ ಸಮೀಕ್ಷಾ ಸಿಬ್ಬಂದಿಗೆ ಪುನರ್ ತರಬೇತಿ ಕೊಡೋದು, ಪುನರ್ ತರಬೇತಿ ನೀಡುವ ಸಂದೇಶ ಕಾಪಿ ಪಬ್ಲಿಕ್ ಟಿವಿನಲ್ಲಿ. ಈಗ ಒಂದು ಮನೆಗೆ ಹೋಗ್ತಾರೆ, ಅಂಟಿಸಿರೋ ಸ್ಟಿಕ್ಕರ್ ಮ್ಯಾಚ್ ಆಗ್ತಾ ಇಲ್ಲ, ಮತ್ತೆ ರಿಜಿಸ್ಟ್ರೇಷನ್ ಆಗಬೇಕು. ಆ ಮನೆ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿಲ್ಲ ಇವ್ರಿಗೆ. ಮೀಟರ್ ರೀಡರ್ ಬಂದು ಸ್ಟಿಕ್ಕರ್ ಅಂಟಿಸೋಗ್ತಾರೆ, ನಿಮ್ಮ ಪಾಡಿಗೆ ನೀವು ಹೋಗಿ ಮಾಡಿ ಅಂತ ಹೇಳಿರ್ತಾರೆ, ಅದು ಆಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಗಣತಿದಾರರಿಗೆ ಮನೆ ರಿಜಿಸ್ಟ್ರೇಷನ್ ಮಾಡೋ ತರಬೇತಿಯನ್ನು ಮತ್ತೆ ಕೊಡ್ತೀವಿ ಅಂತ ಯಾಕೆ ಇದನ್ನು ಮೊದಲೇ ಕೊಟ್ಟಿರಲಿಲ್ವಾ? ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಇವಾಗ? ಅರವಿಂದ್, ಈಗ ಸಮಸ್ಯೆ ಕ್ರಿಯೇಟ್ ಆಗಿರುವಂತದ್ದು ಬೆಸ್ಕಾಂ ರೀಡರ್ಗಳು ಮನೆಗಳ ಬಳಿ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ. ಆ ಸ್ಟಿಕ್ಕರ್ ಅಲ್ಲಿ UHID ನಂಬರ್ ಇದೆ. ಆ UHID ನಂಬರ್ ಅನ್ನ ಈ ಬೆಸ್ಕಾಂ ಗಣತಿದಾರರು ತಮ್ಮ ಆ್ಯಪ್ ನಲ್ಲಿ ಆ ನಂಬರ್ ಓಡಿದ್ರೆ ಮನೆ ನಂಬರ್ ಮತ್ತೆ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಅವರು ಅಂಟಿಸಿ ಹೋಗಿರ್ತಕ್ಕಂಥ UHID ಅನ್ನ ಆ್ಯಪ್ ಅಲ್ಲಿ ನಮೂದು ಮಾಡಿದ್ರೆ ಓಪನ್ ಆಗ್ತಾನೆ ಇಲ್ಲ, ಮತ್ತೆ ಮನೆ ಸಂಖ್ಯೆ ಕೂಡ ಸಿಗ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸ್ತಾ ಇರತಕ್ಕಂಥದ್ದು. ಮನೆ ಸಂಖ್ಯೆ ಸಿಗದೆ ಹೋದ್ರೆ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದಾದ್ಮೇಲೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಗಣತಿದಾರರಿಗೆ ದೊಡ್ಡ ಗೊಂದಲ ಆಗಿತ್ತು. ಈಗ BTM ಲೇಔಟ್ ವಾರ್ಡ್ ನಲ್ಲಿ ಅವ್ರಿಗೊಂದು ಪುನರ್ ತರಬೇತಿಯನ್ನು ಕೊಟ್ಟು ನೋ UHID ಹೊಡೆದ್ಬಿಟ್ಟು ನೋ UHID ನಂಬರ್ ಮನೆ ನಂಬರ್ ಹಾಕದೇನೆ ಸರ್ವೆ ಮಾಡ್ಲಿಕ್ಕೆ ಈಗ ಹೊಡ್ತಾ ಇದ್ದಾರೆ. ಸ್ವತಃವಾಗಿ ಗಣತಿದಾರರನ್ನೇ ಮನೆ ಸಂಖ್ಯೆನ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡು ಗಣತಿ ಶುರು ಮಾಡಬೇಕು ಅಂತೇಳಿ ಟ್ರೈನಿಂಗ್ ಅನ್ನ ಕೊಟ್ಟಿರುವಂತದ್ದು. ಬರೀ UHID ನಂಬರ್ ಅಷ್ಟೇ ಅಲ್ಲ ತಾಂತ್ರಿಕ ಸಮಸ್ಯೆ ಆಗ್ತಾ ಇರುವಂತದ್ದು. ಆ್ಯಪ್ ಕೊಟ್ಟಿದ್ದಾರೆ ಸರ್ಕಾರದಿಂದ, ಆ ಆ್ಯಪ್ ಕೂಡ ಲಾಗಿನ್ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಂಬರ್ ಅನ್ನ ತೆಗೆದುಕೊಳ್ತಾ ಇಲ್ಲ, OTP ಕೂಡ ಬರ್ತಾ ಇಲ್ಲ, ಸರ್ವರ್ ಸಮಸ್ಯೆ ಆಗ್ತಾ ಇದೆ. ಕೆಲವ್ರದ್ದು ಐಫೋನ್ ಇದೆ, ಐಫೋನ್ ನಲ್ಲಿ ಕೂಡ ಲಾಗಿನ್ ಆಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಸಾಕಷ್ಟು ಸಮಸ್ಯೆಗಳು ಇರುವಂತದ್ದು. ಇನ್ನೂ ಕೂಡ ಸೆಟ್ರೇಟ್ ಆಗಿಲ್ಲ. ಗಣತಿದಾರರಿಗೆ ಗಣತಿ ಮಾಡ್ಲಿಕ್ಕೆ ಸವಾಲುಗಳು ಎದುರಾಗ್ತಾ ಇದಾವೆ, ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇರ್ತಕ್ಕಂಥದ್ದು, ನೆಟ್ವರ್ಕ್ ಸಿಗದೇ ಇಲ್ಲ, ಅಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಹಾಗಾಗಿ ಏನ್ ಮಾಡಬೇಕು ಅಂತೇಳಿ ಕೆಲವೊಂದಿಷ್ಟು ತರಬೇತಿದಾರರಿಗೆ ಮತ್ತೆ ಪುನರ್ ತರಬೇತಿಯನ್ನು ಕೊಟ್ಟು ಅವರಿಗೆ ಗಣತಿ ಸುಗಮವಾಗಿ ಸಾಗೋ ರೀತಿಯಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ತಾಂತ್ರಿಕ ಸಮಸ್ಯೆ ಇದ್ದು ಕೂಡ ಇದರ ಮಧ್ಯೆ 15 ದಿನದಲ್ಲಿ GBA ವ್ಯಾಪ್ತಿಯಲ್ಲಿ ಗಣತಿಯನ್ನು ಮುಗಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಮುಕ್ತಾಯ ಆಗತ್ತಾ ಇಲ್ವಾ ನೋಡ್ಬೇಕಾಗಿದೆ. ಒಂದಾದ್ಮೇಲೆ ಒಂದು ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇದ್ದು GBA ವ್ಯಾಪ್ತಿಯಲ್ಲಿ ಮತ್ತಷ್ಟು ದಿನಗಳ ಕಾಲ ಸಮೀಕ್ಷೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅಲ್ಟಿಮೇಟ್ಲಿ ಏನಾಗುತ್ತೆ, ಇವ್ರು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಮುಗಿಯಲ್ಲ. ಆಗ ಈಗ ಬೇರೆ ಕಡೆ ಎಕ್ಸ್ಟೆಂಡ್ ಮಾಡ್ದಂಗೆ ಇಲ್ಲೂ ಕೂಡ ದಿನಾಂಕವನ್ನು ವಿಸ್ತರಣೆ ಮಾಡಬೇಕಾಗತ್ತೆ. ಹಾಗೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆಯಪ್ಪ ಇವೆಲ್ಲ ನೋಡ್ತಾ ಇದ್ರೆ.